ತೊಂದರೆ ಅನ್ಕೋಬಾರ್ದು ಸ್ಟಡಿಗೆ. ಸುಮ್ಮನೆ ಸ್ಟೂಡೆಂಟ್ಸ ತೊಂದರೆ ಅನ್ಕೊಂಡೇ ಅರ್ಧಕ್ಕಿಂತ ಹೆಚ್ಚು ವೇಸ್ಟ್ ಆಗ್ತಾ ಇದ್ದಾರೆ. 90% ಸ್ಟೂಡೆಂಟ್ ವೇಸ್ಟ್ ಆಗ್ತಾ ಇದ್ದಾರೆ. ನಾನು ಡಲ್ ಇದ್ದೇನೆ. ನನ್ನ ಅನುಭವ ಪ್ರಕಾರ ಹೇಳ್ತಾ ಇದ್ದೇನೆ. ಇಡೀ ಜೀವನ ಎಲ್ಲ ಸ್ಟಡಿ ಮಾಡ್ತಾ ಇದ್ದೇನೆ. ನನ್ನ ಅನುಭವ ಪ್ರಕಾರ ಹೇಳ್ತಾ ಇದ್ದೇನೆ. ನಾವು ಬ್ರೇನ್ನಲ್ಲಿರುವ ಪವರ್ದಲ್ಲಿ 1% ಒಳಗಿಂದ 1% ಯೂಸ್ ಮಾಡೋದಿಲ್ಲ. ಸುಮ್ಮನೆ ಸಂಡೇ ಸ್ಯಾಟರ್ಡೆ ಮಕ್ಕಳು ಹಾಲಿಡೇಸಲ್ಲಿ ಸುಮ್ಮನೆ ಊರು ಸಬರಿ ಮಾತಾಡ್ಕೋತ ಕೊಡ್ತಾರೆ. ಸಾಯಂಕಾಲದಲ್ಲಿ ಮುಂಜಾನೆಯಲ್ಲಿ ಯಾಕೆ ಬೇಕ್ರಿ ಊರು ಸಬರಿ? ಎಕ್ಸ್ಟ್ರಾ ಆರ್ಡಿನರಿಯಾಗಿ ಸ್ಟಡಿ ಮಾಡಿ. ನಾನು ಹೇಳಿದೆ ನನ್ನ ಸ್ಟೂಡೆಂಟ್ಸ್ ಫೇಲ್ ಆದವರು ಸೂಪರ್ ರ್ಯಾಂಕರ್ ಆಗಿದ್ದಾರೆ. ನಾನು ಹೇಳಿದ್ದಷ್ಟೇ ಅವರಿಗೆ. ಕಟ್ಟುನಿಟ್ಟಾಗಿ ಇಷ್ಟು ಗಂಟೆ ಸ್ಟಡಿ ಮಾಡಿ, ಹೀಗೆ ಫಾಲೋ ಅಪ್ ಮಾಡಿ. ನೀವು ಯಾಕೆ ಫೇಲ್ ಆದ್ರಪ್ಪ? ನೀವು ಸೂಪರ್ ರ್ಯಾಂಕರ್ ಇದ್ದೀರಿ, ಇದನ್ನು ಮಾಡಿ ನೀವೇ ಸೂಪರ್ ಆಗ್ತೀರಾ, ಹೇಳಿದ್ದಿಷ್ಟೇ. ಅದಕ್ಕೆ ನಾನು ಹೇಳೋದು 10th ದವರು 10 ಅವರ್ಸ್ ಸ್ಟಡಿ ಮಾಡಬೇಕು. 9th ಅವರು 9 ಅವರ್ಸ್ ಸ್ಟಡಿ ಮಾಡಬೇಕು. ವಾವ್, ಸೂಪರ್ ಸ್ಮಾರ್ಟ್ ಸ್ಟೂಡೆಂಟ್ಸ್. 8th ಅವರು ವಾವ್, ಇನ್ನೂ ಎಕ್ಸ್ಟ್ರಾ ಎನರ್ಜಿ ಬಂತು. 7th ಅವರು 6th. ಓಹೋ, ಹಂಗೆ ಒಂದ್ರೆ ಕೆಳಗೆ 1ನೇದವ್ರು ಎಷ್ಟು ಮಾಡ್ಬೇಕ್ರಿ? ನೋ 6th ಅವರು 7 ಅವರ್ಸ್ ಮಾಡ್ಬೇಕು. ನಿಮ್ಮ ತಮ್ಮ ತಂಗಿ ಉಣ್ಯಾಗಿನ ಎಲ್ಲ ಮಕ್ಕಳಿಗೆ ಹೇಳ್ರಿ, ಅವ್ರ ಪೇರೆಂಟ್ಸ್ಗೆ ಹೇಳ್ರಿ. 1 to 5th 5 ಅವರ್ಸ್. 1 to 5th LKG UKG 2 ಅವರ್ಸ್. ಇಷ್ಟೆಲ್ಲರೂ ಮಾಡಿದ್ರು ನಿಮ್ಮ ಹಣೆ ಮೇಲೆ ಬರ್ಕೊಂಡ್ಬಿಡಿ. ಯಾರಿದ್ರು ನನಗೇನು ಬರೋದಿಲ್ಲ, ನನಗೇನು ತಿಳಿದಿಲ್ಲ, ನನ್ನ ತಲೆಗೆ ಹೋಗೋದಿಲ್ಲ, ಹೋದರೂ ತಲೆಯಲ್ಲಿ ನಿಲ್ಲೋದಿಲ್ಲ, ಏನಾದರೂ ಇರಲಿ, ನಿಮ್ಮ ಹಣೆ ಮೇಲೆ ಬರ್ಕೊಂಡ್ಬಿಡಿ. ಇಷ್ಟು ಗಂಟೆ ಅಭ್ಯಾಸ ಮಾಡಬೇಕು, ಟೆಕ್ನಿಕಲಿ ಫರ್ಮ್ ಆಗಿ ಸ್ಟಡಿ ಮಾಡಬೇಕು, ಥಿಂಗ್ಸ್ ಯೂಸ್ ಮಾಡಬೇಕು. ಅದಕ್ಕೆ ನನ್ನ ಯೂಟ್ಯೂಬ್ನಲ್ಲಿ ನಿಮಗೊಂದು ಅಂಕು ಸ್ಟಡಿ ಮೆಥಡ್ ಅಂತ ಒಂದು ವಿಡಿಯೋ ಸಿಗ್ತದೆ, ಅದನ್ನು ಫಾಲೋ ಅಪ್ ಮಾಡಿ. ಈ ನಿಮ್ಮ ಬುಕ್ಸ್ 2 ಸ್ಯಾಟರ್ಡೆ 2 ಸಂಡೇಲಿ ಮ್ಯಾಥ್ಸ್ ಬಿಟ್ಟು ಎಲ್ಲ ಬುಕ್ಸ್ ಪ್ರಾಕ್ಟಿಕಲಿ ಬಹಟ್ ಆಗ್ತವೆ. 2 ಸ್ಯಾಟರ್ಡೆ 2 ಸಂಡೇ ಸಾಕು. ಆಮೇಲೆ ಹ್ಯಾಂಡ್ ರೈಟಿಂಗ್, ಅದು ಬುಕ್ ಪ್ರಾಕ್ಟಿಕಲಿ ಬಹಟ್ ಆಗುವ. ನಾಳೆ ಬರ್ತಾ ಇದೆ ಸ್ಯಾಟರ್ಡೆ. ಇವತ್ತು ಸಾಯಂಕಾಲ ಹೋಗಿ ಅಂಕು ಸ್ಟಡಿ ಮೆಥಡ್ ವಿಡಿಯೋ ನೋಡ್ಕೊಡ್ರಿ. ನಾನು ತಮ್ಮ HM ಅವ್ರಿಗೆ, ಸರ್ ಅವ್ರಿಗೆ ಒಂದು ಸೆಟ್ ಬಿಡ್ತಾ ಇದ್ದೀನಿ ವಿಡಿಯೋ. ಫಸ್ಟ್ ವಿಡಿಯೋ ಇರ್ತದೆ ಅಂಕು ಸ್ಟಡಿ ಮೆಥಡ್. ಸರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆ್ಯಸ್ ಇಟ್ ಈಸ್ ಸೆಟ್ಟನ್ನು ಎಲ್ಲ ಸ್ಟೂಡೆಂಟ್ಸ್ ಗ್ರೂಪಿಗೆ, ಸ್ಟಾಫಿಗೆ ಎಲ್ಲರಿಗೆ ಶೇರ್ ಮಾಡಲಿಕ್ಕೆ ನೀವು ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಫ್ರೀ ಅದರಿ, ಯಾವ ಕೋಟಿ ಕೊಟ್ಟರೆ ಸಿಗೋದಿಲ್ಲ, ನನ್ನಲ್ಲಿ ಫ್ರೀ ಇದೆ. ಸೊ ಯೂಸ್ ಮಾಡ್ಕೊಳ್ಳಿ ಅಂಕು ಸ್ಟಡಿ ಮೆಥಡ್. ನಿಮ್ಮ ಬುಕ್ಸ್ 2 ಸ್ಯಾಟರ್ಡೆ 2 ಸಂಡೇಲಿ ಬುಕ್ನೇ ಪ್ರಾಕ್ಟಿಕಲಿ ಬೈಟ್ ಆಗ್ತವೆ. ಅದು ಹೇಗೆ ಸ್ಟಡಿ ಮಾಡಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೇನೆ. 45 ಮಿನಿಟ್ಸ್ ಲೆಕ್ಚರ್ ಇದೆ. ಇವತ್ತು होई नोडकर मराठी मध्ये देखील आहे, हिंदी मध्ये आहे, इंग्लिश मध्ये आहे. आणि हँड रायटिंगचं मी इथे एक टेक्निक देतोय, 1-2 आता मॅथ्स देऊन. हँड रायटिंग विदाउट टचिंग पेन अँड पेपर, जगाचं कोणतंही रायटिंग सूपर होतंय 10 मिनिटात. ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದೆ. ಈ ರೈಟಿಂಗ್ ಪವರ್ ಏನದ ಗೊತ್ತು? ಹೈ ಸ್ಪೀಡ್ ರೈಟಿಂಗ್. ನಮ್ಮ 2ನೇ ಮಗಳು ಅಮೃತ BSc ಫೈನಲ್ ಸೆಮ್ ಪೇಪರ್ ವಿತ್ ಫುಲ್ ಮಾರ್ಕ್ಸ್ ಜಸ್ಟ್ 17 ಮಿನಿಟ್ಸ್ದಲ್ಲಿ ಬಿಡಿಸಿದ್ದಾರೆ. 17 ಮಿನಿಟ್ಸ್. ನಾವೇನಾದರೂ ಸ್ವಲ್ಪ ಏನೋ ಆವಾಜ್ ಮಾಡಿದರೆ ಗಿನ್ನಿಸ್ ರೆಕಾರ್ಡ್ ಆಗ್ತಿತ್ತು. ಆದರೆ ಏನು ರೆಕಾರ್ಡ್ ಯಾವುದೋ ಸಿಗ್ತಾನೆ ಇಲ್ಲ. ಸ್ಟಡಿ ಮಾಡಬೇಕು. ಎಸ್, ಕಮಾನ್. ಈಗೊಂದ ಇನ್ನೊಂದು ಸ್ಕ್ವೇರ್ ಹೇಳ್ತೀನಿ. ಸೇ ಬೀಜಗಣಿತ 45 ಸ್ಕ್ವೇರ್ ಮೈನಸ್ 44 ಸ್ಕ್ವೇರ್. ಸ್ವಲ್ಪ ಲಕ್ಷ್ಯ ಕೊಡಿ. ಫಸ್ಟ್ ಸ್ಕ್ವೇರ್, ಸೆಕೆಂಡ್ ಸ್ಕ್ವೇರ್, ಮಧ್ಯ ಮೈನಸ್. ಹೀಗಿದ್ದಾಗ ಕಂಡೀಷನ್ ಏನು ಹೇಳ್ತಾರೆ ವೇದಿಕದಲ್ಲಿ? ಎರಡನ್ನು ಕೂಡಿಸಿಬಿಡಿ, ಆನ್ಸರ್ ಸಿಗುತ್ತೆ. 2 ಕೂಡಿಸಿದ್ರೆ ಎಷ್ಟಾಗ್ತದ್ರಿ? 80. ಓಕೆ, ದಿಸ್ ಇಸ್ ಆನ್ಸರ್. ಇದೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಬರ್ತದ. ಬನ್ನಿ ನೋಡೋಣ ಈಗ ನಿಮ್ಮ ಸ್ಕೂಲ್ ಮೆಥಡ್. ಫಾರ್ ದಿಸ್ ವಿ ಅಪ್ಲೈ ದ ಫಾರ್ಮುಲಾ ದಟ್ ಈಸ್
a square minus b square. Expansion is a plus b, a minus b. ಒಂದರಲ್ಲಿ ಕೂಡಿಸಬೇಕು, ಇನ್ನೊಂದರಲ್ಲಿ ಕಳಿಬೇಕು. What is a here? 45. What is b? 44. First bracket plus, second bracket minus. Subtraction. Yes, come on. Next. ಇವೆರಡು ಕೂಡಿಸಿದ್ರೆ ಎಷ್ಟಾಯ್ತು? ಇಲ್ಲಿ ಕಳೆದ್ರೆ ಎಷ್ಟಾಯ್ತು? Yes, 89 into 1. Answer is 89. Finish. The school method. Understand? ಅರ್ಥ ಆಯ್ತಾ? Yes, this is the answer. ಈ ಎಲ್ಲ ಲೆಕ್ಕ ಬೈ ಲೆಕ್ಕ ಬರ್ತವೆ ಆಟೋಮೆಟಿಕ್ಲಿ. ಎಸ್, ಇಲ್ಲಿ ಡಿಫ್ರೆನ್ಸ್ ಇದ್ರ ಎರಡು ಡಿಫ್ರೆನ್ಸ್ ಇದ್ರ ಇದು 43 ಇದ್ರತ್ತೀವಿ ರೀ. ಡಿಫ್ರೆನ್ಸ್ ಎಷ್ಟು ಬಂತು? ಇದಕ್ಕದಕ್ಕೂ 2, ಇದಕ್ಕೆ 2 ಗುಣಾಕಾರ ಮಾಡಬೇಕು. ಇಲ್ಲಿ ಬಿಡಿಸ್ಕೊಂತ ಹೋದಾಗ ಅದು ಡಬಲ್ ಬರ್ತದೆ. ಓಕೆ, ಅಡ್ಡ ಇಲ್ಲ. ಈಗ ಒಂದು ಲಾಸ್ಟ್ ಭಾಗಾಕಾರ ಹೇಳಿ ಕ್ಲೋಸ್ ಮಾಡೋಣ. ಒಂದು ಭಾಗಾಕಾರ. ಎಸ್, ಕಮಾನ್ ಜಸ್ಟ್ ಒಂದೊಂದು. ನನ್ನ ಏನಪ್ಪ ಇಲ್ಲಿ ನಮಗೆ ಭಾಳಷ್ಟು ಕೊಡಲಿಲ್ಲಲ್ಲ ಅಂತ ಅನ್ಕೋಬೇಡ್ರಿ. ನಾನು ಜಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಪರಿಚಯ ಮಾಡ್ಲಿಕ್ಕೆ ಬಂದಿದ್ದೇನೆ. ಒಂದು 4 ಲೆಕ್ಕ ಹೇಳಿ ಐಡಿಯಾಸ್ ಕೊಡ್ಲಿಕ್ಕೆ ಬಂದಿದ್ದೇನೆ ಎಲ್ಲರಿಗೆ. ಸೇ ಡಿವಿಷನ್ 1 2 3 4 ಡಿವೈಡೆಡ್ ಬೈ 5. ಹೀಗೊಂದು ಲೆಕ್ಕ. ಇಲ್ಲಿ ಡಿವಿಷನ್ದಲ್ಲಿ ಮಾತ್ರ ಇಲ್ಲಿ ಹೀಗೆ ಕಂಡೀಷನ್ಸ್ ನೋಡ್ಬೇಕು. ಇಲ್ಲಿ ಡಿವಿಷನ್ದಲ್ಲಿ ಏನಂತಾರೆ, 5 ದಿಂದ ಬೇರೆ, 6 ದಿಂದ ಬೇರೆ, 2 ದಿಂದ ಬೇರೆ, 3 ದಿಂದ ಬೇರೆ, ಬೇರೆ ಬೇರೆ 2 4 6 8 ಎಲ್ಲ ನನ್ನ ಯೂಟ್ಯೂಬ್ದಲ್ಲಿ ಏನೆಲ್ಲ ನಿಮಗೆ ಸಿಗುತ್ತೆ. ಇನ್ನೂವರೆಗೆ ಯಾವ ಸಿಗುವುದಿಲ್ಲ, ಇನ್ನೂ ಮುಂದೆ ಸಿಗುತ್ತೆ. ನಿಯರ್ಲಿ 400 ವಿಡಿಯೋಸ್ ಇವೆ 4 ಭಾಷೆಗಳಲ್ಲಿ. ಅದರಲ್ಲಿ ಮೋರ್ ದೆನ್ 300 ವಿಡಿಯೋಸ್ ಮ್ಯಾಥ್ಸ್ನಲ್ಲಿವೆ. ಎಸ್, ಏನು ಹೆದರ್ಲಿಕ್ಕೆ ಹೋಗಬೇಡಿ, ಬೇಕಷ್ಟು ಸಿಗ್ತವೆ. ಇಲ್ಲೇನು ಹೇಳ್ತಾರೆ ವೇದಿಕದಲ್ಲಿ, ಕೊಟ್ಟ ನಂಬರನ್ನು ಡಬಲ್ ಮಾಡ್ಕೊಳ್ಳಿ. 4 ಡಬಲ್ 8. 5 ಒಂದಿದೆ, 1 ಬಿಟ್ಟು ಪಾಯಿಂಟ್ ಕೊಡಿ. ಓಕೆ, ದಿಸ್ ಇಸ್ ಆನ್ಸರ್. ಎಸ್ ಆನ್ಸರ್. ದಿಸ್ ಇಸ್ ವೇದೆ. ಓಕೆ, ಅಂಡರ್ಸ್ಟ್ಯಾಂಡ್? ಬನ್ನಿ ಈಗ ಇದನ್ನ ಸ್ಕೂಲ್ ಮೆಥಡ್ದಲ್ಲಿ ಬಿಡಿಸೋಣ. ಲಾಸ್ಟ್ ಇದೊಂದು ಸ್ಕೂಲ್ ಮೆಥಡ್. ಕಮಾನ್. 1 2 3 4 ಡಿವೈಡೆಡ್ ಬೈ 5 8. ಇಲ್ಲಿ ರೂಲ್ ಸ್ಟಾರ್ಟ್ ಆಯ್ತು. 4ನೇ 5ನೇ ಕ್ಲಾಸ್ನಲ್ಲಿ ನಿಮ್ಮ ಗುರುಗಳು ಹೇಳಿದ್ದಾರೆ ಪ್ರೈಮರಿದಲ್ಲಿ. ಏನು ಹೇಳಿದ್ದಾರೆ? ರೂಲ್ಸ್ ಹೇಳ್ತಾರೆ ಅವರು. ಈ 5ಅನ್ನು 10ರಲ್ಲಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. 10ರಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಏನು ಮಾಡಬೇಕು? 2 ಕೊಡ್ಬೇಕು. ಇದನ್ನು ಮೇಲೋ ಕೊಡ್ಬೇಕು ಔಷಧಕ್ಕೆ, ಇಲ್ಲಾಂದ್ರೆ ರೇಷಿಯೋ ಕೆಡ್ತದ. ನಿಮಗೆ ರೇಷಿಯೋ ಲೆಕ್ಕ ಇವೆ 4ನೇ 5ನೇ 6ನೇ ಕ್ಲಾಸ್ದಲ್ಲಿ, ಇದಕ್ಕೆ ಕೊಟ್ಟಿರ್ತಾರೆ. ಬನ್ನಿ ಇಲ್ಲೇನು ಹೇಳ್ತಾರೆ ನೋಡಿಲಿ. 5 2 10, 2 4 ಇಲ್ಲಿ 1 0 ಇದೆ. ಏನ್ ಮಾಡ್ಬೇಕು? 1 0 ಅದ, 1 ಬಿಟ್ಟು ಆನ್ಸರ್. ದಿಸ್ ಇಸ್ ಸ್ಕೂಲ್ ಮೆಥಡ್. ಮಾಡರ್ನ್ ಮ್ಯಾಥ್ಸ್, ಸ್ಪೆಷಲಿ ಬ್ರಿಟಿಷ್ ಮ್ಯಾಥ್ಸ್, ಸ್ಪೆಷಲಿ ಮೆಕಲೆ ಮ್ಯಾಥ್ಸ್. ನಮಗಿದು ಬೇಕು, ಸ್ಟೆಪ್ ಬೈ ಸ್ಟೆಪ್ ಕೊಡ್ತದ. ಆದರೆ ಅದಕ್ಕೂ ಲಿಂಕ್ ಏನದ ಗೊತ್ತ್ರಿ? ವೇದಿಕ ಅದಕ್ಕೆ ಏನು ಮಾಡಿದ್ದಾರೆ, ನಾವಿಲ್ಲಿ ಡಬಲ್ ಮಾಡಿ ಅಂತ ಹೇಳ್ತೀವಿ. ಸೊ ಅದನ್ನೇ ಅವರು ಡಬಲ್ ಮಾಡಿದ್ದಾರೆ. ಇಲ್ಲೇನು ಹೇಳ್ತೀವಿ? 5 1 ಇದೆ, 1 ಬಿಟ್ಟು ಪಾಯಿಂಟ್ ಕೊಡಿ ಅಂತ ಹೇಳ್ತೀವಿ. ಅದನ್ನೇ ಅವ್ರು ಹೇಳ್ತಾರೆ ಇಲ್ಲಿ 0 ಇದೆ, 1 0 ಇದೆ, 1 ಬಿಟ್ಟು ಪಾಯಿಂಟ್ ಕೊಡಿ. ಇಷ್ಟೇ. ನಾವು ಬಾಯಲೆಕ್ಕಲೆ ಹೇಳಿದ್ದು, ಅವರು ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಕೊಟ್ಟಿದ್ದಾರೆ. ಎರಡನ್ನು ಫಾಲೋ ಅಪ್ ಮಾಡಿದರೆ ಇನ್ನೂ ಪ್ಲಸ್ ಆಗ್ತೀರಾ. ನಿಮ್ಮ ಸಿಲೆಬಸ್ವೇ ಸೂಪರ್ ಆಗ್ತದ. ಫಾಲೋ ಅಪ್ ಮಾಡ್ತೀರಾ? ಓಕೆ, ಅಡ್ಡ ಇಲ್ಲ. ಇವಾಗ ಅಂಕು ಸ್ಟಡಿ ಮೆಥಡ್ ಬಗ್ಗೆ ಜಸ್ಟ್ 1 ನಿಮಿಷ ನಿಮಗೊಂದು ಐಡಿಯಾ ಕೊಡ್ತೇನೆ. ಅಂಕು ಸ್ಟಡಿ ಮೆಥಡ್ ನಾಳೆ ಸ್ಯಾಟರ್ಡೆ ಮಧ್ಯಾಹ್ನ ಸ್ಟಡಿ ಸ್ಟಾರ್ಟ್ ಮಾಡಿರಿ. ಗಂಟೆಗೆ 5-10 ನಿಮಿಷ ರೆಸ್ಟ್ ಮಾಡ್ತಾ ಸ್ಟಡಿ ಮಾಡಿರಿ. ನಿಮ್ಮದೇ ಒಂದು ಕನ್ನಡ ಬುಕ್ ಹಿಡ್ಕೊಳ್ರಿ, ಮರಾಠಿ ಬುಕ್ अपन घ्या, स्टडी सुरू करा.
तुम्ही रविवारी संध्याकाळीपर्यंत तुमचं एक पुस्तक तोंडपाठ झालेलं असतंय प्रॅक्टिकली. ಇಡೀ ಬುಕ್ನೇ ಬಾಯಟ್ ಮಾಡ್ತೀರ. ಮತ್ತು ಇನ್ನೊಂದು ವಿಶೇಷ ಆಗ್ತದ, 10th ಎಷ್ಟು ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಬೇಕು, 9th ಎಷ್ಟು, ಉಳಿದವ್ರು ಎಷ್ಟು, ಪ್ರೈಮರಿದವ್ರು ಎಷ್ಟು, ಹೈಸ್ಕೂಲ್ದವ್ರು ಎಷ್ಟು, ಕಾಲೇಜ್ದವ್ರು ಎಷ್ಟು, ನನ್ನ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದನ್ನು ನೋಡ್ಕೊಳ್ರಿ, ಎಕ್ಸ್ಟ್ರಾಡಿನರಿ ಆಗ್ತೇನೆ. ನಿಮಗೆ ಇನ್ನೊಂದು ಇಲ್ಲಿ ಲಾಸ್ಟ್ಗೊಂದು ಕೈ 0 ಮೇಲೆ ಯಾವುದೇ ಒಂದು ಲೆಸನ್ 2 ನಿಮಿಷದಲ್ಲಿ ಕವರ್ ಹೇಗೆ ಮಾಡಬೇಕು ಅನ್ನೋದು ಹೇಳ್ಬಿಡ್ತೀನಿ. मराठीमध्ये 3रा पाठ आहे विद्यार्थ्यांना जागृत व्हा, आंबेडकरांचा पाठ आहे. ಇಂಗ್ಲಿಷ್ನಲ್ಲಿ 4ನೇ ಪಾಠ ಇದೆ ಡಾಕ್ಟರ್ BR ಅಂಬೇಡ್ಕರ್. ಈ ಟೆಕ್ನಿಕ್ ನೋಡ್ಕೊಳ್ರಿ. ಈ ಟೆಕ್ನಿಕ್ ನಾನು ಆ 7000 ಬರ್ತಿದ್ರು ಮೊದಲು ಹಳ್ಳಿಯಲ್ಲಿ, ಅವ್ರದ್ದು ನೋಡ್ಕೊಂಡು ನಾನು ಇದನ್ನು ಕ್ರಿಯೇಟ್ ಮಾಡಿದೆ. ಆ 7000 ಒಬ್ಬ ಡೋರ್ ಹತ್ತರ ಮನೆಗಿನ ಮಂದಿ ಹೆಸರೆಲ್ಲ ಕೇಳ್ಕೊಳ್ಳೋನು, ಹೀಗೆ ಕೈ 0 ಮಾಡೋನು, ಆ ಮುಂದಿನ ನಾವು ಹೆಸರು ಹೇಳೋನು. ನಮಗೆಲ್ಲ ಆಶ್ಚರ್ಯ ಆಗೋದು, ಇವು ಮರೆಯ ಇವನು ಇಲ್ಲಿ ಕೇಳ್ಕೊಂಡು ಹೀಗೆ ಮಾಡಿದ್ರೆ ಅವನ ಹೆಸರು ಹೇಳ್ಬಿಡ್ತಿದ್ದ. ಇಲ್ಲಿ ಉದಾಹರಣೆಗೆ ಏನಪ್ಪ ಒಂದು ವಿಠೋಬಾ ಅಂತ ಇವ್ರು ಹೇಳಿದ್ರು ಅಂದ್ರೆ ಹೀಗೀಗ ಏನೋ 0 ಮಾಡಿ ಅಲ್ಲಿ ಅವನು ವಿಠೋಬಾ ಅಂತ ಹೇಳ್ಬಿಡ. ನೋಡಿ ಇಷ್ಟು ಜ್ಞಾನಿ ಇರ್ತಾರೆ ಜನ. ಇವಾಗ 7000 ಇಲ್ಲ, ಮೋಸ್ಟ್ಲಿ ಇಲ್ಲ. ಇದು ಟೆಕ್ನಿಕ್ ಏನದ, ನಾನು ಅದನ್ನು ತೋದು ಸ್ಟಡೀಸ್ ಒಳಗೆ ಮುಂದೆ ಹೋದಾಗ ನಾನು ಕ್ರಿಯೇಟ್ ಮಾಡಿದೆ. ಅದೇ ಒಂದು ಸೂಪರ್ ಟೆಕ್ನಿಕ್ ಅದ. आंबेडकर पाठ 1923 मध्ये आंबेडकर इंग्लंडला जातात एक 8 वर्षाचा कोर्स अभ्यास करायला. थोडंसं बॅकग्राऊंड सांगतो, 1 मिनिट. 1923 मध्ये अमेरिकेला जातात 8 वर्षाचा PhD कोर्स स्टडी करायला. मग तिथून ते इंडियाला येतात आणि पुढे खूप वर्षानंतर, ಬಹಳಷ್ಟು ವರ್ಷಗಳ ನಂತರ ಪೂನಾ ಒಳಗೆ 11ನೇ ಅಖಿಲ ಭಾರತೀಯ ವಿದ್ಯಾರ್ಥಿ ಸಮ್ಮೇಳನದಲ್ಲಿ 1938ದಲ್ಲಿ ಪೂನಾದಲ್ಲಿ 11ನೇ ಅಖಿಲ ಭಾರತೀಯ ಸಮ್ಮೇಳನದಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದ ವರ್ಣನೆ ನಿಮ್ಮ ಪಾಠ ಇದೆ, तोच तुमचा पाठ आहे. मग त्यांनी भाषणात काय सांगितलं ते इकडे बघा. मी इथे एका मिनिटात तुम्हाला 1-2 मिनिटात हात बोटच्या अशा सिग्नल वरती सांगतो आहे. पाठाचा पाठ तुम्हाला तोंडपाठ होतोय लाईफ लाँग. येस कम ऑन. ಏನು ಹೇಳ್ತಾರೆ, 8 ವರ್ಷದ ಕೋರ್ಸ್ ಅನ್ನ ಕೇವಲ 2 ವರ್ಷ 3 ತಿಂಗಳಲ್ಲಿ ಕವರ್ ಮಾಡಿದ್ರು. ಅದಕ್ಕಾಗಿ 20,000 ಬುಕ್ಸ್ ಓದಿದ್ರು. इंग्लिश पाठादಲ್ಲಿದೆ 32 बॉक्स ತುಂಬಿದ್ದು. ಮರಾಠಿमध्ये असंच आहे, 20,000 ಬುಕ್ಸ್ ವಾಚले. ಆಮೇಲೆ ಇದಕ್ಕೆ ಸಮಯ ಎಷ್ಟು ಕೊಟ್ಟಿದ್ರು, 24 ಅವರ್ಸ್ ದಲ್ಲಿ 21 ಅವರ್ಸ್ ಸ್ಟಡಿ ಮಾಡಿದ್ರು. ಮತ್ತು ಜಗತ್ತಿನಲ್ಲಿ ಆ ಎಕ್ಸಾಮ್ದಲ್ಲಿ ಸೂಪರ್ ಟಾಪರ್ ಯಾರಿದ್ರು, ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಪಾಠ ಮುಗಿದ್ರಿ. ಅಂಡರ್ಸ್ಟ್ಯಾಂಡ್? ಸೆಂಟ್ರಲ್ ಐಡಿಯಾ ಕ್ಯಾಚ್ ಮಾಡ್ಬೇಕು. ಹೀಗೆ ನೀವು ಎಕ್ಸ್ಟ್ರಾಆರ್ಡಿನರಿ ಆಗ್ತೀರಾ. ಈಗ ನಾನು 0 ಕೊಡ್ತೀನಿ, ಸಿಗ್ನಲ್ ಕೊಡ್ತೀನಿ, ಯಾರು ಹೇಳ್ತೀರಿ ಪಾಠ? ಎಲ್ಲರೂ ಹೇಳ್ತೀರಾ? ಇನ್ನೊಮ್ಮೆ ರಿಪೀಟ್ ಮಾಡಲಿ. ಎಸ್ ಕಮ್ ಆನ್. 8 ವರ್ಷದ ಕೋರ್ಸ್ ಅನ್ನ ಕೇವಲ, ಈ ಶಬ್ದ ಬರಿಬಾರ್ದು, ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿದ್ರು. ಅದಕ್ಕೆ 20,000 ಬುಕ್ಸ್ ಓದಿದ್ರು. ಅದಕ್ಕೆ 24 ಅವರ್ಸ್ದಲ್ಲಿ 21 ಅವರ್ಸ್ ಸ್ಟಡಿ ಮಾಡಿದ್ರು. ಮತ್ತು ಜಗತ್ತಿನಲ್ಲಿ ಆ ಎಕ್ಸಾಮ್ನಲ್ಲಿ ಸೂಪರ್ ಟಾಪರ್ ಯಾರಿದ್ರು? Yes, come on. Sir, please cover up these all. Yes, come on. Now I am giving signals and try to answer. Are you ready? Yes, sir. Come on. ಒಂದೇ ಸ್ವರದಲ್ಲಿ ಹೇಳಬೇಕು ಎಲ್ಲರೂ. Okay? Come on. Start. Yes. 8 ವರ್ಷದ ಕೋರ್ಸ್ ಅನ್ನ
ಕೇವಲ ವಾವ್, ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ HM ಸರ್ ಅವರು, ಸಂದೀಪ್ ಸರ್ ಅವರು, ಭಾರ್ಗವಿ ಸರ್ ಅವರು, ಎಲ್ಲ ಟೀಚರ್ಸ್ ಹೆಚ್ಚಿಗೆ ಏನೂ ಮಾಹಿತಿ ಇಲ್ಲದೆ ಜಸ್ಟ್ ನಾನು ಒಂದು ಹೋದ 20 ವರ್ಷದಲ್ಲಿ ನಿಮ್ಮ ಸರ್ ಅವ್ರು ನೆನಪಿಟ್ಟಿದ್ದಾರೆ. ಇದು 4ನೇ ಸಲ ನಾನು ಬಂದದ್ದು ಹೋದ 20 ವರ್ಷದಲ್ಲಿ. ಸೊ ಆದರೆ ಪ್ರತಿ ಸಲ ಬಂದಾಗ ಜಸ್ಟ್ ಒಂದಿಷ್ಟು ಬುಕ್ಸ್ ಅಡ್ವರ್ಟೈಸ್ ಮಾಡಿ ಹೋಗ್ತಾ ಇದ್ದೆ. ಆದರೆ ಇವಾಗ ನಾನು ವಿಚಾರ ಮಾಡಿದೆ, ಎಲ್ಲ ಕಡೆ ಲೆಕ್ಚರ್ ತೋತಾ ಇದ್ದಾರೆ. ಸರ್ ಬಂದಿರಿ ಒಂದು ಅರ್ಧ ಗಂಟೆ ಏನಾದರೂ ನಮ್ಮ ಮಕ್ಕಳಿಗೆ ಹೇಳ್ರಿ, ಇನ್ಸ್ಪೈರ್ ಮಾಡಿರಿ. ನಮ್ಮ ಟೀಚರ್ಸ್ ಅಂತೂ ಡೇ ನೈಟ್ ದುಡಿತಾ ಇದ್ದಾರೆ. ಡೆಫಿನೆಟ್ಲಿ ನೋ ಡೌಟ್ಸ್. ನಿಮ್ಮ ಬಗ್ಗೆ ನಿಮ್ಮ ಸಂಸ್ಥೆದವರು, ನಿಮ್ಮ ಎಲ್ಲ HM ಅವರು, ಎಲ್ಲ ಟೀಚರ್ಸ್ ಒಳ್ಳೆಯಾಗಿ ದುಡಿತಾ ಇದ್ದಾರೆ. ನೀವು ದುಡಿತಾ ಇದ್ದೀರಿ, ಪೇರೆಂಟ್ಸ್ ದುಡಿತಾ ಇದ್ದಾರೆ. ಆದರೆ ನನ್ನ ಏನಾದರೂ ಟೆಕ್ನಿಕ್ಸ್ ನಿಮಗೆ ಲೈಕ್ ಆದರೆ ಒಂಚೂರು ಆ್ಯಡ್ ಮಾಡ್ಕೊಳ್ರಿ, ಸಾಧ್ಯ ಆದರೆ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲರೂ ಹೋಗಿ ಇವತ್ತು ಯೂಟ್ಯೂಬ್ ಚಾನಲ್ ಫ್ರೀ ಆಫ್ ಕಾಸ್ಟ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ಲೈಕ್ ಮಾಡಿ, ಯಾರಿಗೆಲ್ಲ ವಿಡಿಯೋಸ್ ಶೇರ್ ಮಾಡಿ. ಓಕೆ, ಅಜ್ಜನ ಮನೆಗೆ, ಅಮ್ಮನ ಮನೆಗೆ, ಅಕ್ಕನ ಮನೆಗೆ, ಮಾವನ ಮನೆಗೆ, ಮಾಮಾಚ ಗರಿ, ಮಾಮೀಚ ಗರಿ, ಕಾಕ ಕಾಕಿನ मावशी, मावशी अप्पा, सर्वांना व्हिडिओ शेअर करा. सर्वत्र जाईल, त्याचा शेजारच्या न द्या. ओके, गल्ली बोळातून हे सर्व गोष्टी शिकवा. आज जाऊन प्रायमरीच्या मुलांना पाढे शिकवा. ती मुलं सुपर होतील. 2 मिनिटात ते म्हणतील आमची हायस्कूलची मुलं येऊन आम्हाला पाढे शिकवले रे. ಓಕೆ, ಮನುಷ್ಯ ತಾನ ಕಲಿಯಕ್ಕಿಂತ ಇನ್ನೊಬ್ಬರಿಗೆ ಕಲಿಸೋमध्ये ಸೂಪರ್ ಆಗ್ತಾನೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ದಿನ ಸಾಯಂಕಾಲ 10-15 ನಿಮಿಷ ಟೀಚರ್ ಆಗ್ರಿ, ನೀವು ಸೂಪರ್ ಆಗ್ತೀರಾ. 22 ವಯಸ್ಸಲ್ಲಿ IAS ಆಗ್ಬೋದು, 25 ವಯಸ್ಸಲ್ಲಿ ಸೀದಾ ಸೈಂಟಿಸ್ಟ್ ಆಗ್ಬೋದು. ಆದರೆ ದಿನ ಸಾಯಂಕಾಲ 10-15 ನಿಮಿಷ ಟೀಚರ್ ಸ್ಟೂಡೆಂಟ್ಸ್ ಕಲಿಸಿ ಟೀಚರ್ ಆಗಿ ಅವ್ರದೇ ಬುಕ್ ತೊಗೊಂಡು ಅವ್ರಿಗೆ ಕಲಿಸೋದು 15 ನಿಮಿಷ ಸಾಕು. ಸೊ ದಟ್ ಈಸ್ ದ ಅರಿವೇ ಗುರು, ಇದು ತತ್ವ. ಓಕೆ, ತಮ್ಮ ಸಂಸ್ಥೆಯವರು, HM ಅವರು, ಎಲ್ಲ ಟೀಚರ್ಸ್ ನನಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ತಾವೆಲ್ಲ ಸೇರಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಇಲ್ಲಿವರೆಗೆ ನಮ್ಮ ಸದಲ್ಗ ಶಿಕ್ಷಣ ಸಂಸ್ಥೆಯ ಸದಲ್ಗ ಪ್ರೌಢಶಾಲೆಗೆ ಒಬ್ಬ ನಿವೃತ್ತ ಶಿಕ್ಷಕರಾಗಿದ್ದನ್ನು ಕೂಡ ಅತ್ಯಂತ ಹುಮ್ಮಸ್ಸಿನಿಂದ, ಅತ್ಯಂತ ಚಟುವಟಿಕೆಯಿಂದ ಈ ಕಬ್ಬಿಣದ ಕಡಲೆ ಅಂತಿರ್ತಕ್ಕಂಥ ಮ್ಯಾಥ್ಸನ್ನು ಅತೀ ಸರಳೀಕರಣ ಮಾಡಿ ನಮಗೆ ವೇದಿಕ್ ಮ್ಯಾಥ್ಸ್ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಟ್ರಿಕ್ಸನ್ನು ಕೊಟ್ಟಿರ್ತಕ್ಕಂಥ ದುರ್ಗಿ ಸರ್ ಅವರಿಗೆ, ನಮ್ಮ ಸದಲ್ಗ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರಿಂದ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಡೈರೆಕ್ಟಾಗಿ ನೀವು ಊಟಕ್ಕೆ ಹೋಗಬೇಕು. ಮತ್ತು ಹುಡುಗಿಯರು ಎಲ್ಲರೂ ಎದ್ದು ನಿಂತ ಓಕೆ, ಒಂದು ನಿಮಿಷ ಕೊಡ್ರಿ. ಜಸ್ಟ್ ಒಂದೇ ನಿಮಿಷ, ಹೆಚ್ಚಿಗೆ ಸಮಯ ತೋರ್ದಿಲ್ಲ. ನನ್ನ ಹತ್ರ ಒಂದು 2 मॉडेल बुक्स इवे. ಒಂದು इंग्लिश कन्नड ಇದೆ, दुसरं एक इंग्लिश मराठीमध्ये आहे. आणि हे तुमचं सिलेबस आहे. प्रायमरी, हायस्कूल आणि कॉलेज तिन्ही लेवलमध्ये युजफुल असणारे 80 टॉपिक्स आहेत. त्यामध्ये 80 टॉपिक्स इवे. इंग्लिश कन्नड ಒಂದು बुक ಇದೆ, इंग्लिश मराठीमध्ये आणखी एक बुक आहे. हे एक्स्ट्राऑर्डिनरी बुक आहे. आज माझ्या मुलीने जगामध्ये जर काही टॉपर झाले असतील तर त्याला बेस आहे हे बुक. ग्रामरचं पुस्तक, म्हणजे इंग्लिशमध्ये सुपर बनू शकता. हे सुपर बुक आहे. बेसिक जे ग्रामर पाहिजे ಪ್ರೈಮರಿ, ಹೈಸ್ಕೂಲ್, ಕಾಲೇಜಿನ ವಿದ್ಯಾರ್ಥಿಗಳು ते सर्व आहे. ವಿತ್ ಸ್ಪೋಕನ್ ಇಂಗ್ಲಿಷ್ ಕನ್ನಡದಲ್ಲಿದೆ. ಅದು 140 ಇದೆ. ಕೇವಲ ಒಂದು 100 ರೂಪಾಯಿದಲ್ಲಿ ಕೊಡ್ತಾ ಇದ್ದೇನೆ ನಾನು. ಮತ್ತೆ ಇಲ್ಲಿ ಬರುವುದಿಲ್ಲ, अंगडीಗಳಲ್ಲಿ ಸಿಗೋದಿಲ್ಲ, ಯೂಟ್ಯೂಬ್ನಲ್ಲಿ ಬುಕ್ ಮಾಡಲಿಕ್ಕೆ ಬರುವುದಿಲ್ಲ. ಯೂಟ್ಯೂಬ್मध्ये बुक्स मिळत नाहीत.
मराठीचं देखील 140 आहे, 100 रुपयाला मिळेल. ಯಾರಾದರೂ ನೀವು ತೋಳೋ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲ ಮಕ್ಕಳು ಮ್ಯಾಕ್ಸಿಮಮ್ ತೋದರೆ ಒಂದು 4 ಯಾರಾದರೂ